ಒಂದು ನಿಮಿಷ ದಿನೇಶ್ ನಿಮ್ಮನ್ನು ಮಾತಾಡ್ತೀನಿ. ಬಂಡೆಗುಡ್ಡದ ರಹಸ್ಯವನ್ನ SIT ಭೇದಿಸುತ್ತಾ 14ನೇ ಪಾಯಿಂಟ್ನಲ್ಲಿ SIT ತಂಡದ ಶೋಧ ಆರಂಭ ಆಗಿದೆ. 2 ದಿನದ ಹಿಂದೆ ಅಸ್ಥಿಪಂಜರ ಸಿಕ್ಕಿದ್ದ ಸ್ಥಳದಲ್ಲಿ ಈಗ ಉತ್ಖನನ ಮಾಡ್ತಾ ಇದ್ದಾರೆ. 13ನೇ ಜಾಗ ಬಿಟ್ಟು ದಿಢೀರ್ ಅಂತೇಳಿ 14ನೇ ಪಾಯಿಂಟ್ಗೆ ಯಾಕೆ ಹೋದ್ರು? ಬಂಗ್ಲೆಗುಡ್ಡದ ರಹಸ್ಯ SIT ಭೇದಿಸುತ್ತಾ ಅನುಮಾನ ಇದೆ. ಈಗ 14ನೇ ಪಾಯಿಂಟ್ನಲ್ಲಿ ಆತ ಬಹುಶಃ ತುಂಬ ಕಾನ್ಫಿಡೆಂಟ್ ಆಗಿದ್ದ ಅಂತ ಅನ್ಸುತ್ತೆ. ಸರ್, ನನಗಿದೆಲ್ಲ ನೆನಪು ಹೋಗಿದೆ, ನನಗಿದು ಸರಿಯಾಗಿ ಗೊತ್ತಾಗಿಲ್ಲ, ಹಾಗಾಗಿ ಏನು ಸಿಕ್ಕಿಲ್ಲ. ನಾನು ಹೂತಿದ್ದು ನಿಜ, ಇಲ್ಲಿ 357 ಹೆಣಗಳನ್ನು ಹೂತಿದ್ದು ನಿಜ, ಆದರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ ಅಂತ ಅನ್ಸುತ್ತೆ ಆತ. ಆ ಕಾರಣದಿಂದ ಈಗ ಬೇರೆ ಜಾಗ, ಆತ ಗುರುತಿಸಿದ ಮತ್ತೊಂದು ಜಾಗ 14ನೇ ಪಾಯಿಂಟ್ ಅಂತೆ, ಅಲ್ಲಿ ಈಗ ತನಿಖಾ ತಂಡ ಅಗೆಯುವ ಕೆಲಸ ಮಾಡ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ನೇರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಬಹುಶಃ ಇವತ್ತು ಮಧ್ಯಾಹ್ನದ ನಂತರ ನಿರಂತರವಾಗಿ ಶೋಧ ಮಾಡ್ತಾರೆ. ಹಾಗಾಗಿ ನೀರಿನ ಟ್ಯಾಂಕ್ ಎಲ್ಲ ತಗೊಂಡು ಬಂದು ಇಟ್ಟಿದ್ದಾರೆ, ಅಲ್ಲಿ ಟಾರ್ಪಾಲಿನ್ ಮಾಡಿದ್ದಾರೆ, ಹಾಗೆ ಪೊಲೀಸರ ಭದ್ರತೆ ಕೂಡ ಇದೆ. ಅಗೆಯೋ ಕೆಲಸ ನಡೀತಾ ಇದೆ. ಒಂದು ಆಶ್ಚರ್ಯ ಅಂತ ಹೇಳಿದರೆ, ಆ ರಸ್ತೆ ಪಕ್ಕವೇ ಇರೋದ್ರಿಂದಾಗಿ, ಆ ಪಾಯಿಂಟ್ ಗುರುತಿಸಿರುವಂಥ ಜಾಗ ಅದರ ಪಕ್ಕದಲ್ಲೇ ರಸ್ತೆ ಇರೋದ್ರಿಂದಾಗಿ ಹೇಗೆ ಸಾಧ್ಯ ಅಲ್ಲಿ ಹೆಣವನ್ನು ಹೂಳೋದಕ್ಕೆ? ಯಾರು ನೋಡಿಲ್ವ ಅದನ್ನು? ಇದೆಲ್ಲ ಅನುಮಾನ ಇದೆ. ಇದೆಲ್ಲದಕ್ಕೂ ಕ್ಲಾರಿಟಿ ತನಿಖೆಯ ನಂತರವೇ ಸಿಗಬೇಕಾಗಿದೆ. ಆತ ಮಾತ್ರ ಹೇಳ್ತಾ ಇದ್ದಾನೆ, ಹೌದು ನಾನು ಇಲ್ಲೇ ಹೂತಿದ್ದೀನಿ ಅಂಥೇಳಿ. ಇದು ಈಗ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರೋದು. ದಿನೇಶ್, ನಾನಾಗಲೇ ಹೇಳ್ತಾ ಇದ್ದೆ, ಈ ನಿಗೂಢ ವ್ಯಕ್ತಿ ಇಷ್ಟೆಲ್ಲ ಹೇಳಿ ಆಗಿದೆ, ಕೆಲವು ಆತ ಹೇಳಿದ ಜಾಗದಲ್ಲಿ ಏನೂ ಸಿಗ್ಗಿಲ್ಲ. ಮುಂದೆ ಏನು ಮಾಡ್ತಾನಾತ? ಇನ್ನೇನು ತೋರಿಸ್ತಾನಾತ? ಆತ ಹೇಳಿರೋದು ಎಷ್ಟು ಸತ್ಯ ಅನ್ನೋದು ಈಗ ತನಿಖೆ ಯಾವ ಹಂತದಲ್ಲಿದೆ ದಿನೇಶ್? ರಂಜಿತ್ ಶಿರಿಯಾರ್ ಕೇವಲ ಉತ್ಖನನ ಮಾತ್ರ ಅಲ್ಲದೆ ಮತ್ತೊಂದು ಕಡೆಯಲ್ಲಿ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಭಾಗದಲ್ಲಿ ಉತ್ಖನನ ನಡೀತಿದ್ರೆ, ಒಂದಷ್ಟು ಅಧಿಕಾರಿಗಳೇನಿದ್ದಾರೆ ಅವರು ಇದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ತನಿಖೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊನ್ನೆ 6ನೇ ಪ್ಲೇಸಲ್ಲಿ ಸಿಕ್ಕಿರುವಂಥ ಏನು ಕಳೆಬರೆ ಏನಿದೆ, ಅದರ ಆ ನಂತರದಲ್ಲಿ ಅದನ್ನು UDR ದಾಖಲು ಮಾಡಿ ಆ ಬಳಿಕ SITಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ 11ರ ಮೇಲ್ಭಾಗ, 11ನೇ ಪ್ಲೇಸ್ ಏನಿದೆ, ಈ ಒಂದು ಪ್ಲೇಸ್ ಏನಿದೆ, ಇದರ ಮೇಲ್ಭಾಗದಲ್ಲಿ ಒಂದು ಏನೋ 100 ಮೀಟರ್ ದೂರದಲ್ಲಿ ಒಂದು ಅಸ್ಥಿಪಂಜರ ಪತ್ತೆ ಆಗಿತ್ತು. ಅದನ್ನು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಅದನ್ನು ಕೂಡ UDR ದಾಖಲಿಸಿ ಆ ಬಳಿಕ SITಗೂ ಕೂಡ ಈಗಾಗಲೇ ಹಸ್ತಾಂತರ ಮಾಡಿರುವಂಥದ್ದು. ಅದರ ಒಂದಷ್ಟು ತನಿಖೆಯ ಪ್ರೊಸೆಸ್ಗಳು ಕೂಡ ಆಗ್ತಾ ಇರುವಂಥದ್ದು. ಇವತ್ತು ನಿಗದಿಯಾದಂತೆ 13ನೇ ಪ್ಲೇಸ್ನಲ್ಲಿ 13ನೇ ಗುರುತು ಮಾಡಿದಂಥ ಸ್ಥಳದಲ್ಲಿ ಇವತ್ತು ಉತ್ಖನನ ನಡಿಬೇಕಿತ್ತು. ಆದರೆ ಅದಕ್ಕೆ ಆದರೆ ದಿಢೀರ ಈ ರೀತಿಯಾಗಿ ಬದಲಾವಣೆ ಮಾಡಿರುವಂಥದ್ದು. 13ನೇ ಪ್ಲೇಸ್ ಏನಿದೆ, 13ನೇ ಪಾಯಿಂಟ್ ಏನಿದೆ, ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಅಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಿದ್ರು, ಬ್ಯಾರಿಗೇಟ್ಗಳನ್ನು ಕೂಡ ಅಳವಡಿಸಿದ್ರು. ಆದರೆ ದಿಢೀರ ಈ ರೀತಿಯಾಗಿ ಬದಲಾವಣೆ ಆಗಿರುವಂಥದ್ದು. ಅಲ್ಲಿ ಇದ್ದಂಥ ಪೊಲೀಸರನ್ನು ಈ ಭಾಗಕ್ಕೆ ಕಳುಹಿಸಿರುವಂಥದ್ದು. ಜೊತೆಗೆ ಒಂದು ವಾಹನ ನೋಡ್ಬೋದು, ಅದರಲ್ಲೂ ಕೂಡ ಒಂದಷ್ಟು ವಸ್ತುಗಳನ್ನು ತರಲಾಗಿತ್ತು. ಅಂದರೆ ಈ ಒಂದು ಉತ್ಖನನ ಪ್ರಕ್ರಿಯೆಗೆ ಬೇಕಾದಂಥ ವಸ್ತುಗಳು, ಅಂದರೆ ಉತ್ಖನನಕ್ಕೂ ಮೊದಲು ಪರದೆ ಕಟ್ತಾರೆ, ಜೊತೆಗೆ ಚೇರ್ಗಳು ಬೇಕಾಗುತ್ತೆ, ಜೊತೆಗೆ ಒಂದು ಉತ್ಖನನಕ್ಕೆ ಇತರ ಸಾಮಗ್ರಿಗಳು ಕೂಡ ಬೇಕಾಗುತ್ತೆ. ಅದರ ಸಾಮಗ್ರಿಗಳನ್ನು ಈಗಾಗಲೇ ತಂದಿರುವಂಥದ್ದು, ಅದನ್ನು ಆ ಭಾಗದಲ್ಲಿ ಇರಿಸಿರುವಂಥದ್ದು ನೋಡ್ಬೋದು. ಆ ನೀರಿನ ಕ್ಯಾನ್ಗಳಿರ್ಬೋದು, ಇತರ ವಸ್ತುಗಳು, ಚೇರ್ ಆಗಿರ್ಬೋದು, ಈ ಥರ ಎಲ್ಲವೂ ಕೂಡ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈಗಾಗಲೇ SIT ಟೀಮ್ ಏನಿದೆ, ಆ ಒಂದು ವ್ಯಕ್ತಿಯನ್ನು ಕರೆದುಕೊಂಡು ಬೆಳ್ತಂಗಡಿಯಿಂದ ಹೊರಟಿರುವಂಥದ್ದು. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅವರು ಈ ಭಾಗಕ್ಕೆ ತಲುಪ್ತಾರೆ. ಬಂದು ಆ ಮೇಲ್ಭಾಗಕ್ಕೆ ಹೋಗ್ಲಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಮಾಹಿತಿಯ ಪ್ರಕಾರ ಅವರು ಮೇಲ್ಭಾಗಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದರೆ ಈ ಒಂದು ಪ್ಲೇಸ್ ಏನಿದೆ, ಇದು 11ನೇ ಪ್ಲೇಸ್. 11ನೇ ಪ್ಲೇಸಿಂದ ಆ ಮೇಲ್ಭಾಗದ 100 ಮೀಟರ್ ಮೇಲ್ಭಾಗದಲ್ಲಿ ಇರುವಂಥದ್ದು ಆ ಒಂದು ವ್ಯಕ್ತಿ ಮತ್ತೆ ಗುರುತಿಸಿದಂಥ ಪಾಯಿಂಟ್ 14ನೇ ಪಾಯಿಂಟ್. ಅಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆಗಳು ಕೂಡ ನಡೀಲಿಕ್ಕೆ ಇರುವಂಥದ್ದು. ರಂಜಿತ್ ಶಿರಿಯಾರ್. ಓಕೆ, ಮತ್ತೊಂದು ಕಡೆಯಲ್ಲಿ ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಅಲ್ಲಿ ತನಿಖಾ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಈಗ ಆ 14ನೇ ಪಾಯಿಂಟ್ ಅಂತೇಳಿ ಏನೀಗ ಗುರುತು ಮಾಡಿದ್ರಲ್ಲ, ಅದು ಆ ವ್ಯಕ್ತಿ ತೋರಿಸಿದಂಥ ಸ್ಥಳವ? ಅದು ಅಲ್ಲಿ ಬಲವಾದ ಅನುಮಾನ ಬರೋದಕ್ಕೆ ಏನು ಕಾರಣ? ಮತ್ತು ಆ ರಸ್ತೆ ಪಕ್ಕದಲ್ಲೇ ಇದೆ ದಿನೇಶ್ ಅದು. ಹೀಗಾಗಿ ನಾನಾ ಅನುಮಾನಗಳು ಬರುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಆತನನ್ನು ವಿಚಾರಣೆ ಮಾಡಿದ್ದು ಅಥವಾ ಆತನನ್ನು ವಿಚಾರಿಸಿದ್ದು ಇದೆಲ್ಲ ಏನಾಯಿತು? ಹಾಗೆ ಇವತ್ತೇನಾದರೂ ಈ ಪರಿಶೋಧನೆ ಇವತ್ತಿಗೆ ಮುಗಿಯುತ್ತಾ? ಮುಂದೆ ಏನಿರುತ್ತೆ, ಹೇಗಿರುತ್ತೆ ಅಗೆಯೋ ಕೆಲಸ? ಅದು ಕೇವಲ ಮ್ಯಾನ್ಯುವಲಿಯಾ ಅಥವಾ ರಾಡಾರ್ ಸಿಸ್ಟಮ್ ಏನಾದರೂ ಬಳಸ್ತಾರಾ? ಈ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ?
ರಂಜಿತ್ ಶ್ರೀಯರ್ ಇವತ್ತು ಕೂಡ ಉತ್ಖನನ ಪ್ರಕ್ರಿಯೆ ನಡೆಯಲಿಕ್ಕೆ ಬೇಕಾದಂಥ ಒಂದಷ್ಟು ವಸ್ತುಗಳನ್ನು ಕೂಡ ಪ್ರಮುಖವಾಗಿ ತೆಗೆದುಕೊಂಡು ಹೋಗಿರುವಂಥದ್ದು. ಒಂದು ಮೂಟೆ ಕಾಣ್ತಾ ಇದೆ, ಅದು ಉಪ್ಪಿನ ಮೂಟೆ ಅಂತ ಕೂಡ ಹೇಳಲಾಗ್ತದೆ. ಪ್ರಮುಖವಾಗಿ ಈ ರೀತಿಯಂಥ ಅಸ್ಥಿ ಪಂಜರ ಸಿಕ್ಕಾಗ ಆ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇವತ್ತು ಕೂಡ ಅದನ್ನು ಆರಂಭದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ನೀವೀಗ ನೇರ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಆ ಒಂದು ಮೂಟೆ ಏನಿದೆ ಅದು ಉಪ್ಪು ಮೂಟೆ ಈಗಾಗಲೇ ಕಾರ್ಮಿಕರು ತೆಗೆದುಕೊಂಡು ಹೋಗಿ ಅಲ್ಲಿ ಇರಿಸಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ಇರುವಂಥ ಪಾಯಿಂಟ್ ಅಂದರೆ ಅವರು ಈಗಾಗಲೇ ತೆರಳಿದಂಥ ಪಾಯಿಂಟ್ ಏನಿದೆ ಆ ಒಂದು 11ರ ಮೇಲ್ಭಾಗದಲ್ಲಿ ಇರುವಂತಹ 14ನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಬಳಿಕ ಉತ್ಖನನ ಕ್ರಿಯೆ ನಡೆಯುತ್ತೆ. ಅಲ್ಲಿ ಏನಾದರೂ ಸಿಕ್ಕಿದ್ರೆ ಆ ಒಂದು ಉಪ್ಪು ಏನಿದೆ ಅದನ್ನು ಹಾಕಿ ಅದನ್ನು ಸುರಕ್ಷಿತವಾಗಿ ಇಡಲಾಗುತ್ತೆ. ಪ್ರಮುಖವಾಗಿ ಇಂತಹ ಏನಾದರೂ ಕಳೆಬರ ಸಿಕ್ಕಿದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ಉಪ್ಪು ಮೂಟೆಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇವತ್ತು ಕೂಡ ಉಪ್ಪು ಮೂಟೆಯನ್ನು ಅಲ್ಲಿ ಇಟ್ಟಿರುವಂಥದ್ದು. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಮೊನ್ನೆ ಅಂದರೆ 14ನೇ ಪಾಯಿಂಟ್ ಏನು ಗುರುತಿಸಿದ್ರಲ್ಲ ಅವತ್ತೇನಾದರೂ ಪತ್ತೆ ಆಗಿತ್ತಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈಗಾಗಲೇ SIT ಟೀಮ್ ಆ ಭಾಗಕ್ಕೆ ತೆರಳಿ ಇರುವಂಥದ್ದು. ಅದು ಇರುವಂಥದ್ದು 11 ಅಪೋಸಿಟ್ ಆಗಿ ಇರುವಂಥ ಪಾಯಿಂಟ್. ನೀವೀಗ ಆ ಒಂದು ಚೇರ್ ಇಟ್ಟ ಏನು ಜಾಗವನ್ನು ನೋಡ್ತಾ ಇದ್ದೀರಲ್ಲ ಅದು 11ನೇ ಪಾಯಿಂಟ್. ಅಲ್ಲಿ ಮೊನ್ನೆ ಉತ್ಖನನ ನಡೆಸಲಾಗಿತ್ತು. ಅಂದರೆ 14ನೇ ಪಾಯಿಂಟ್ನ ಒಂದು ಭಾಗದಲ್ಲಿ ಉತ್ಖನನ ನಡೆಸಿ ಅಲ್ಲಿ ಒಂದು ಅಸ್ಥಿಪಂಜರ ಲಭ್ಯ ಆಗಿತ್ತು. ಆ ಬಳಿಕ ನಿನ್ನೆ ಈ ಭಾಗದಲ್ಲಿ 11 ಮತ್ತು 12ನೇ ಪಾಯಿಂಟಲ್ಲಿ ಉತ್ಖನನ ನಡೆಸಲಾಗಿತ್ತು. ಅದರಲ್ಲಿ ಎರಡರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಅದನ್ನು ಆ ಬಳಿಕ JCB ಬಳಸಿಕೊಂಡು ಗುಂಡಿಯನ್ನು ಕೂಡ ಮುಚ್ಚಲಾಗಿತ್ತು. ಇವತ್ತು ತೆರಳಿರುವಂಥದ್ದು 11ರ ನೇರದಲ್ಲಿ ಇರುವಂಥ ಒಂದು 100 ಮೀಟರ್ ಮೇಲೆ ಇರುವಂಥ ಒಂದು ಪ್ರದೇಶ. ಅಲ್ಲಿಗೆ ಮುಸುಕುದಾರಿ ವ್ಯಕ್ತಿ ಏನಿದ್ದಾನೆ ಆತ SIT ಟೀಮನ್ನು ಕೂಡ ಆ ಭಾಗಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. SIT ಟೀಮ್ ಆ ಭಾಗಕ್ಕೆ ತೆರಳಿ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗುತ್ತೆ. ಪ್ರಮುಖವಾಗಿ ಆ ಉತ್ಖನನ ಪ್ರಕ್ರಿಯೆ ಆರಂಭಿಸುವುದಕ್ಕೂ ಮೊದಲು ಕಾರ್ಮಿಕರು ಆ ಒಂದು ಸ್ಥಳದಲ್ಲಿ ಅಂದರೆ ಆತ ಗುರುತು ಮಾಡಿದಂಥ ಸ್ಥಳ ಏನಿದೆ ಅಲ್ಲಿದ್ದಂಥ ಒಂದಷ್ಟು ಗಿಡ ಗಂಟಿಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾನೆ. ಆ ಬಳಿಕ ಸುತ್ತಲೂ ಪರದೆ ಕಟ್ಟಲಾಗುತ್ತೆ. ಪರದೆ ಕಟ್ಟಿದ ಬಳಿಕ ಕಾರ್ಮಿಕರು ಅದನ್ನು ಆರಂಭದಲ್ಲಿ ಅಗೆಯುವಂಥ ಕೆಲಸ ಮಾಡ್ತಾರೆ. ನಿನ್ನೆ ಕಾರ್ಮಿಕರ ಶ್ರಮ ಮತ್ತು ಇಟಾಚಿ ಬಳಸಿಕೊಂಡು ಈ ರೀತಿಯಾಗಿ ಉತ್ಖನನ ನಡೆಸಲಾಗಿತ್ತು. ಆದರೆ ಇವತ್ತು ಕೇವಲ ಕಾರ್ಮಿಕರು ಮಾತ್ರ ಮೇಲ್ಭಾಗಕ್ಕೆ ತೆರಳಿರುವಂಥದ್ದು. ಅಂದರೆ ಒಂದು ಗುಡ್ಡ ರೀತಿಯಾದಂಥ ಪ್ರದೇಶ ಇರುವ ಕಾರಣವಾಗಿ ಮೇಲ್ಭಾಗಕ್ಕೆ ಇಟಾಚಿ ತೆರಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಕಾರ್ಮಿಕರೇ ತಮ್ಮ ಪರಿಕರಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಅವರು ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಉತ್ಖನನ ನಡೆಸ್ತಾರೆ. ಹೀಗಾಗಿ ಆ ಉತ್ಖನನ ನಡೆಸಿದ ಬಳಿಕ ಅಲ್ಲಿ ಇದೆಯಾ ಇಲ್ಲೋ ಅನ್ನೋಂತೂ ಆ ಬಳಿಕ ಗೊತ್ತಾಗಬೇಕು. ಆದರೆ ಇವತ್ತು ಆರಂಭದಲ್ಲಿ ಈ ಒಂದು ಉಪ್ಪಿನ ಮೂಟೆಯನ್ನು ತಂದು ಇರಿಸಲಾಗಿರುವಂಥದ್ದು. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಅಂದರೆ ಅಲ್ಲಿ ಇರುವುದು ಪಕ್ಕನ ಅಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಇದಕ್ಕೆ ಬೇಕಾದ ಪೂರಕ ಬೆಳವಣಿಗೆ ಅಂದರೆ ಅಲ್ಲಿ ಉಪ್ಪು ಮೂಟೆ ಅಲ್ಲಿ ಸದ್ಯ ಆ ಒಂದು ಏನು ಪಾಯಿಂಟ್ ಏನು ನೀವು ಗಮನಿಸಿದ್ರೆ ಅಲ್ಲೇ ಇರುವಂಥದ್ದು. ಹೀಗಾಗಿ ಉತ್ಖನನ ಪ್ರಕ್ರಿಯೆಗೆ ಬೇಕಾದಂಥ ಒಂದಷ್ಟು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ರಂಜಿತ್ ಶಿರಿಯಾರ್. ಓಕೆ ದಿನೇಶ್, ಹಾಗೆ